1848 ನ್ಯೂಯಾರ್ಕ್ ಹೈನಸ್ವಿಲ್ಲ ಎಂಬ ಸ್ಥಳದಲ್ಲಿ ವಾಸಿಸುತ್ತಿದ್ದ ಇಬ್ಬರು ಸಹೋದರಿಯರು ತಮ್ಮ ಮನೆಯಲ್ಲಿ ರಾತ್ರಿ ವಿಚಿತ್ರ ವಿಚಿತ್ರ ಶಬ್ದಗಳು ಕೇಳುತ್ತದೆ ಎಂದು ತಮ್ಮ ನೆರೆಮನೆಯವರಿಗೆ ತಿಳಿಸಿದ್ರು. ಚಪ್ಪಾಳೆ ತಟ್ಟುವುದು, ಕಿರಿಚುವ ಶಬ್ದ ಅವರ ನಿದ್ದೆಯನ್ನು ಗೆಡಿಸಿತ್ತು. ಮೊದಲಿಗೆ ಚಪ್ಪಾಳೆ ಕಿರುಚಾಟವಾಗಿದ್ದರೂ ನಂತರದ ದಿನಗಳಲ್ಲಿ ಅದು ಅವರ ಬಳಿ ಸಂವಾದಿಸಲು ಪ್ರಾರಂಭ ಮಾಡಿತ್ತು. ತನ್ನ ಹೆಸರು ಚಾರ್ಲ್ಸ್ ವಿ ರೋಸ್ ಎಂದು, ತನ್ನನ್ನು ವರ್ಷಗಳ ಹಿಂದೆ ಕೊಂದು ಈ ಮನೆಯ ಕೆಳಗೆ ಹೂತಿಡಲಾಗಿದೆ ಎಂದು ಆತ್ಮ ಅವರ ಬಳಿ ಹೇಳಿತ್ತು ಎಂಬುದನ್ನು ಆ ಸಹೋದರರಿಬ್ಬರು ಹೇಳಿದರು. ಅದಾದ ನಂತರದಲ್ಲಿ ಮನೆಯನ್ನು ಶೋಧಿಸಿದಾಗ ತಲೆಯಿಲ್ಲದ ಒಂದು ಅಸ್ಥಿಪಂಜರವನ್ನು ಹುಡುಕಿ ತೆಗೆಯಲಾಗಿತ್ತು. ಇದನ್ನರಿತ ಅವರ ತಂದೆ ತಾಯಿಯರು ಅವರನ್ನು ಸಂಬಂಧಿಕರ ಮನೆಗೆ ಸ್ಥಳಾಂತರಿಸಿದರು. ಅವರು ಅಲ್ಲಿ ಸುರಕ್ಷಿತರಾಗಿರುತ್ತಾರೆಂದು ಭಾವಿಸಲಾಗಿತ್ತು. ಆದರೆ ಅಲ್ಲಿ ಮತ್ತೆ ಅವರು ಹೆಚ್ಚಾಗಿ ಆತ್ಮಗಳೊಡನೆ ಮಾತನಾಡಲು ಪ್ರಾರಂಭಿಸಿದರು. ಮುಂದೆ ಅವರು ಆತ್ಮಗಳೊಂದಿಗೆ ಮಾತನಾಡುತ್ತಾರೆ ಎಂಬ ಕಾರಣಕ್ಕೆ ಪ್ರಸಿದ್ಧಿಯನ್ನು ಪಡೆದರು. ಆದರೆ ವಿಚಿತ್ರವೇನೆಂದರೆ ಇವರಲ್ಲಿ ಆತ್ಮ ಹೇಳಿದ ಪ್ರತಿಯೊಂದು ಸಂದೇಶವೂ ಕೂಡ ಸತ್ಯವಾಗಿತ್ತು. ಆದರೆ ಅದಕ್ಕೆ ಒಂದು ವೈಜ್ಞಾನಿಕ ರೂಪ ನೀಡಲು ಅವರಿಗೆ ಸಾಧ್ಯವಾಗಲಿಲ್ಲ. ಇದು ಸ್ಪಿರಿಚುವಲಿಸಂ ಎಂಬ ಹೊಸ ಸಂಪ್ರದಾಯದ ಉದಯಕ್ಕೆ ಕಾರಣವಾಗಿತ್ತು. ಅಮೆರಿಕಾದ ಆಂತರಿಕ ಬಿಕ್ಕಟ್ಟು ಮುಗಿಯುತ್ತಿರುವ ಸಂದರ್ಭದಲ್ಲಿ ಇದಕ್ಕೆ ಪ್ರಚಾರವು ಹೆಚ್ಚಾಗಿತ್ತು. ಇದಕ್ಕೆ ಕಾರಣ ಯುದ್ಧದ ನಂತರದಲ್ಲಿ ಸರಿಯಾದ ಗುರುತು ಇಲ್ಲದ ಶವಗಳನ್ನು ಬಂಧುಗಳಿಗೆ ತಿಳಿಸದೆ ಹೂಳಲಾಗಿತ್ತು. ಮೃತರ ಸಂಬಂಧಿಕರಿಗೆ ಅವರಿಗೆ ಸೇರಬೇಕಾದ ಶವ ಎಲ್ಲಿದೆ ಎಂಬುದನ್ನು ತಿಳಿಸಲು ಬಹುತೇಕ ಸಾಧ್ಯವಾಗ್ತಾ ಇರಲಿಲ್ಲ. ಈ ಮೃತರೊಂದಿಗೆ ಮಾತನಾಡಲು ಅವರ ಶವವನ್ನು ಎಲ್ಲಿ ಹೂಳಲಾಗಿದೆ ಎಂದು ತಿಳಿದುಕೊಳ್ಳುವ ಸಲುವಾಗಿ ಈ ಮೃತರ ಸಂಬಂಧಿಕರು ಈ ತರನಾದ ಸ್ಪಿರಿಚುವಲಿಸಂನ ಕಡೆ ಬರುತ್ತಿದ್ದರು. ಈ ಸಂದರ್ಭದ ಲಾಭವನ್ನು ಬಳಸಿಕೊಂಡು ಅಲ್ಲಿ ಮತ್ತೊಂದು ಸಾಧನದ ಆವಿಷ್ಕಾರವಾಗಿತ್ತು. ಅದರಲ್ಲಿ ಇಂಗ್ಲಿಷ್ನ ಅಕ್ಷರಗಳಿದ್ದವು, ಕೆಲವು ಸಂಖ್ಯೆಗಳೂ ಇದ್ದವು ಮತ್ತು ಮೇಲೆ ಒಂದು ಎಸ್ ಮತ್ತೊಂದು ನೋ ಎಂದು ಬರೆಯಲಾಗಿತ್ತು. ಬೋರ್ಡಿನ ಮೇಲೆ ಒಂದು ನಾಣ್ಯವನ್ನು ಇಟ್ಟು ಆತ್ಮದ ಹೆಸರಿನ ಆಧಾರದ ಮೇಲೆ ಆ ನಾಣ್ಯವನ್ನು ಚಲಿಸಲಾಗುತ್ತಿತ್ತು. ಹೀಗೆ ಆತ್ಮಗಳೊಂದಿಗೆ ಈ ಬೋರ್ಡಿನ ಮೂಲಕ ಮಾತನಾಡಲಾಗುತ್ತಿತ್ತು. ಇದನ್ನು ಸುಳ್ಳೆಂದು ಸಾಬೀತುಪಡಿಸಲು ಮುಂದಾದವರು ಅನೇಕರು ವಿಚಿತ್ರ ಶಬ್ದಗಳಿಂದ ಭಯಭೀತರಾಗ್ತಾ ಇದ್ರು. ಇದನ್ನು ಪರೀಕ್ಷೆ ಮಾಡುವಾಗ ದೈಹಿಕ ಸ್ಥಿಮಿತವನ್ನು ಕಳೆದುಕೊಳ್ಳುವುದು, ಮೂಗಿನಿಂದ ರಕ್ತ ಬರುವಂತಹ ತೊಂದರೆಗಳು ಕೂಡ ಕಾಣಿಸಿಕೊಂಡಿತ್ತು. ಇದು ಆ ಬೋರ್ಡಿನ ಮೇಲೆ ಜನ ಇಟ್ಟಿದ್ದಂತಹ ನಂಬಿಕೆಯನ್ನು ಹೆಚ್ಚಿಸಿತ್ತು. ನಂತರದಲ್ಲಿ ಆ ಬೋರ್ಡ್ ಮತ್ತೊಂದು ಹೆಸರಿನಿಂದ ಕರೆಯಲ್ಪಟ್ಟಿತ್ತು, ಓಜೋ ಬೋರ್ಡ್. ಬೋರ್ಡ್ನ ಭಯಾನಕತೆಯನ್ನು ಅರಿತು ನಾವು ಅನೇಕ ಬಾರಿ ಭಯಭೀತರಾಗಿದ್ದೇವೆ. ಬಟ್ ನಿಜವಾಗಿಯೂ ಇದರ ಹಿಂದಿನ ಸತ್ಯವೇನು? ನಮಗೆ ಆತ್ಮಗಳೊಂದಿಗೆ ಮಾತನಾಡಲು ಸಾಧ್ಯವಿದೆಯೇ? ಅದನ್ನರಿಯಬೇಕಾದರೆ ಓಜೋ ಬೋರ್ಡ್ನ ಕೆಲ ಮೂಲ ವಿಷಯಗಳನ್ನು ನೀವು ಅರಿತುಕೊಳ್ಳಬೇಕು. ಓಜೋ ಬೋರ್ಡ್ ಕೆಲಸ ಮಾಡುವುದು ಎಡಿಯೋಮೋಟರ್ ಎಫೆಕ್ಟ್ ಎಂಬ ಒಂದು ಪ್ರಕ್ರಿಯೆಯನ್ನು ಆಧರಿಸಿ. ಹಾಗಾದರೆ ಎಡಿಯೋಮೋಟರ್ ಎಫೆಕ್ಟ್ ಅಂದ್ರೇನು? ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಮ್ಮ ಕಾನ್ಷಿಯಸ್ ಮೈಂಡನ್ನು ಲೆಕ್ಕಿಸದೆ ನಮ್ಮ ಶರೀರದ ಚಲನೆಯನ್ನು ಕಂಟ್ರೋಲ್ ಮಾಡುವುದನ್ನು ಎಡಿಯೋಮೋಟರ್ ಎಫೆಕ್ಟ್ ಎಂದು ಕರೆಯುತ್ತೇವೆ. ಈ ಸ್ಥಿತಿಯಲ್ಲಿ ನಿಮ್ಮ ಶರೀರ ನಿಮಗೆ ತಿಳಿದಿಲ್ಲದಂತೆ ನಿಮ್ಮನ್ನು ನಿಯಂತ್ರಿಸುತ್ತದೆ. ಇದು ಎಲ್ಲರ ಮೇಲೂ ವರ್ತಿಸುವುದಿಲ್ಲ. ಮನಃಶಾಸ್ತ್ರಜ್ಞರು, ತೀವ್ರವಾದ ಬೌದ್ಧಿಕವಾದಿಗಳ ಮೇಲೆ ಇದು ವರ್ತಿಸುವುದು ಬಹಳ ಕಡಿಮೆ. ಇವರನ್ನು ನಾನ್ ಮ್ಯಾನಿಪುಲೇಟಿವ್ ಕ್ಯಾಟಗರಿ ಎಂದು ಮನಃಶಾಸ್ತ್ರಜ್ಞರು ಕರೆಯುತ್ತಾರೆ. ಕೆಲ ಸಂದರ್ಭಗಳ ಬಗ್ಗೆ ನಾವು ಬರೀ ಕೇಳಿ ತಿಳಿದುಕೊಂಡಿದ್ದರೂ ಕೂಡ ಸಮಾನವಾದ ಸಂದರ್ಭಗಳಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮತ್ತು ಕಾನ್ಷಿಯಸ್ ಮೈಂಡ್ ಪರಸ್ಪರ ವಿರುದ್ಧವಾದ ನಿಲುವನ್ನು ಹೊಂದಿರುತ್ತದೆ. ಭಯವಿರುವ ವ್ಯಕ್ತಿಗಳು ಅಥವಾ ಮ್ಯಾನಿಪುಲೇಟಿವ್ ಕ್ಯಾಟಗರಿಯ ಕೆಳಗೆ ಇರುವ ಜನರು ಇದಕ್ಕೆ ಶರಣಾಗುತ್ತಾರೆ. ಬಟ್ ನಾನ್ ಮ್ಯಾನಿಪುಲೇಟಿವ್ ವ್ಯಕ್ತಿಗಳು ಇದಕ್ಕೆ ಶರಣಾಗುವುದಿಲ್ಲ. ಈ ವಿದ್ಯಮಾನವು ಓಜೋ ಬೋರ್ಡನ್ನು ಆಡುವಾಗಲೂ ಕೂಡ ಸಂಭವಿಸುತ್ತದೆ. ಇದು ತುಂಬಾ ಬಾರಿ ಸಂಶೋಧನೆಯಿಂದ ಸ್ಥಾಪಿತಗೊಳಿಸಲಾಗಿದೆ. ಅದು ಹೇಗೆ ಎಂದರೆ, ಓಜೋ ಬೋರ್ಡನ್ನು ನಂಬಿದಂತಹ ಕೆಲವರನ್ನು ವಿಜ್ಞಾನಿಗಳು ಒಟ್ಟುಗೂಡಿಸಿದ್ರು. ಅವರೆಲ್ಲರನ್ನು ಒಂದು ಬಾರಿ ಓಜೋ ಬೋರ್ಡ್ ಆಡಿಸಲಾಗಿತ್ತು. ಅದರ ರಿಸಲ್ಟ್ ಅವರು ನಿರೀಕ್ಷಿಸಿದಂತಿತ್ತು. ಕಾಯಿನ್ ಚಲಿಸುತ್ತಿತ್ತು, ಬೋರ್ಡ್ನ ಮೂಲಕ ಆತ್ಮ ಅವರೊಂದಿಗೆ ಮಾತನಾಡುತ್ತಿತ್ತು. ಬಟ್ ನೆಕ್ಸ್ಟ್ ಟೈಮ್ ಅವರನ್ನು ಆಡಿಸುವಾಗ ಅವರ ಕಣ್ಣಿಗೆ ಬಟ್ಟೆ ಕಟ್ಟಲಾಗಿತ್ತು. ಈ ಬಾರಿ ಆಟ ಪ್ರಾರಂಭಿಸಿದ್ರು. ಆವಾಗ ರಿಸಲ್ಟ್ ಬೇರೆಯೇ ಆಗಿತ್ತು. ಕಾಯಿನ್ ಚಲಿಸಿತ್ತು, ಆದರೆ ಯಾವುದನ್ನು ಪೂರ್ಣವಾಗಿ ಹೇಳಲು ಆತ್ಮಕ್ಕೆ ಸಾಧ್ಯವಾಗಲಿಲ್ಲ. ಅಂದರೆ ಅವರ ಸಬ್ಕಾನ್ಷಿಯಸ್ ಮೈಂಡ್ಗೆ ಸಾಧ್ಯವಾಗಲಿಲ್ಲ. ನೀವು ಓಜೋ ಬೋರ್ಡನ್ನು ಉಪಯೋಗಿಸಿದ್ರಾ?
ಉಪಯೋಗಿಸಿದರೆ ನಿಮಗೆ ಏನು ರಿಸಲ್ಟ್ ಸಿಕ್ಕಿತು ಎಂಬುದನ್ನು ಕೆಳಗಡೆ ಕಾಮೆಂಟ್ ಮಾಡಿ.